ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಂಜು ಲೈಫ್ ಸ್ಟೈಲ್ ವ್ಲಾಗ್ಸ್. ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ ಮನೆಯಲ್ಲಿ ಪೂಜೆ ಮಾಡ್ತಾ. ಇವತ್ತು ಬಂದು ನಾವು ಮೈಸೂರು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಈ ವ್ಲಾಗ್ನ ಶುರು ಮಾಡೋ ಮುಂಚೆ ನಾನು ಇವತ್ತು ಒಂದು ಹೇಳಬೇಕು. ಇವತ್ತು ನನ್ನ ವಾಯ್ಸ್ ಸ್ವಲ್ಪ ಕೆಟ್ಟಿದೆ, ನಿಮಗೆ ಸ್ವಲ್ಪ ಚೆನ್ನಾಗಿ ಕೇಳದೇ ಇರ್ಬೋದು. ಬಿಕಾಸ್ ಇದು ಚಾಮುಂಡಿ ಬೆಟ್ಟದಿಂದ ಬಂದಮೇಲೆ ನಾನು ವೀಡಿಯೋ ಮಾಡ್ತಿರೋದು. ಫುಲ್ಲು ಶೀತ ಆಗಿಬಿಟ್ಟಿದೆ, ಸ್ವಲ್ಪ ಫೀವರಿ ಫೀಲ್ ಇದೆ. ಸೊ ಹಾಗಾಗಿ ಕಮಿಂಗ್ ಬ್ಯಾಕ್ ಟು ದ ವ್ಲಾಗ್, ಇದು ನಾವು ಬೆಳಗ್ಗೆನೇ ಎದ್ದು ಮನೆಯವರೆಲ್ಲರೂ ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿಬಿಟ್ಟು ಹೊರಡೋಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ದೀವಿ. ತುಂಬ ದಿನದಿಂದ ಅನ್ಕೊತಾ ಇದ್ವಿ ಹೋಗಬೇಕು ಅಂತ, ಹೋಗೋಕ್ಕಾಗೇ ಇರಲಿಲ್ಲ. ನಾನು ಅಮ್ಮನವ್ರ ಹತ್ರ ಒಂದು ಹರಕೆ ಮಾಡ್ಕೊಂಡಿದ್ದೆ, ಆ ಸಲುವಾಗಿ ಹರಕೆ ತೀರ್ಸೋಕ್ಕೆ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಆ ಕೆಲಸ ಆಯಿತಾ, ಏನು ಕೆಲಸ ಅಂತ ನಿಮಗೆಲ್ಲ ಅನ್ನಿಸ್ಬೋದು. ಆ ಕೆಲಸ ಏನಿಲ್ಲ, ನಿತಿನವ್ರ ಆರೋಗ್ಯದ ವಿಚಾರದಲ್ಲಿ ನಾನು ಕೇಳ್ಕೊಂಡಿದ್ದೆ. ಅದೇನು ಎತ್ತ ಅಂದ್ಬಿಟ್ಟು ಬೇಡ, ಅಪ್ಕಮಿಂಗ್ ಡೇಸಲ್ಲಿ ನಾನೇ ಮಾತ್ರ ಬೇಕಿದ್ರೆ ಹೇಳ್ಕೊತೀನಿ. ಸೊ ಹರಕೆ ಏನು ಅಂತ ಅಂದರೆ, ನಡ್ಕೊಂಡು ಮೆಟ್ಲತ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿ 1100 ಚೇಂಜ್ ಏನೋ ಮೆಟ್ಲಿದೆಯಂತೆ. ನಾನು ಯಾವಾಗಲೂ ಇದು ಥರ್ಡ್ ಟೈಮ್ ನಾನು ಹೋಗ್ತಾ ಇರೋದು. ಇದಕ್ಕೆ ಮುಂಚೆ 2 ಸತಿ ಹೋಗಿದ್ದೀನಿ, 2 ಸತಿನೂ ನನ್ನ ಗಾಡಿಯಲ್ಲಿನೇ ಹೋಗಿರೋದು. ನಾನು ಯಾವತ್ತೂ ನಡ್ಕೊಂಡು ಹತ್ತಿಲ್ಲ, ಹೇಗಿರುತ್ತೆ ಅಂತ ಎಕ್ಸ್ಪೀರಿಯೆನ್ಸ್ ಕೂಡ ಮಾಡಿರಲಿಲ್ಲ. ಸೊ ಈ ಸಲ ಹೋಗ್ಬಿಟ್ಟು ಬಂದ್ವಿ. ತುಂಬಾ ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು. ಆ್ಯಂಡ್ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಯಿತು, ಆಮೇಲೆ ಚೆನ್ನಾಗಿ ಹೋಯ್ತು. ನಿಮಗೆ ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ. ಇಲ್ಲಿ ಬೆಳಿಗ್ಗೆನೇ ಎದ್ದು ನಾನು ತಿಂಡಿ ಎಲ್ಲ ರೆಡಿ ಮಾಡಿ, ಎಲ್ರಿಗೂ ರೆಡಿ ಮಾಡಿಸಿ, ನಾನು ಪೂಜೆ ಮಾಡಿ ತಿಂಡಿ ತಿಂದೇ ಹೊರಟ್ವಿ. ನಾವು ಹೋಗೋಕೆ ಹೊರಟಿದ್ದು ನಾನು ನಿತಿನ್ ಫಸ್ಟು, ಆಮೇಲೆ ಅನುಷ್ ಕೂಡ ಜಾಯ್ನ್ ಆದ. ಇನ್ನೇನು ಮನೆ ಬಿಡಬೇಕು ಅನ್ನೋ ಟೈಮಲ್ಲಿ ಅಮ್ಮ ನಾನು ಬರ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಟೈಮ್ ಇತ್ತು ಅಂದ್ಬಿಟ್ಟು ತಿಂಡಿ ಮಾಡೇ ನಾವು ಹೊರಟಿದ್ದು. ಸೊ ನಮ್ಮ ಕಾರಲ್ಲೇ ಹೋಗ್ಬಿಟ್ಟು ಬಂದು ಚೆನ್ನಾಗಿತ್ತು. ಜನ ಕಮ್ಮಿ ಇದ್ದರು. ಯೂಶ್ವಲಿ ನಾವು ಶುಕ್ರವಾರ ಅಥವಾ ಮಂಗಳವಾರ ಹೋಗಬೇಕು ಅಂತಾರೆ ಹೆಣ್ದೇವ್ರ ದೇವಸ್ಥಾನಕ್ಕೆ. ಬಟ್ ಆ್ಯಸ್ ಎಫ್ ತುಂಬ ರಶ್ ಇರುತ್ತೆ, ನಿಮಗೆ ಗೊತ್ತು, ವೀಕೆಂಡಲ್ಲಿ ಆ್ಯಂಡ್ ಅಮ್ಮನವ್ರ ವಾರದ ದಿನ ತುಂಬ ರಶ್ ಇರೋ ಕಾರಣ ನಾವೇನು ಮಾಡಿದ್ವಿ ಅಂದರೆ ಪ್ಲ್ಯಾನ್ ಮಾಡಿಕೊಂಡು ಸೋಮವಾರ ಹೋದ್ವಿ. ಹರಕೆ ತೀರ್ಸೋಕ್ಕೆ ಯಾವ ದಿನ ಆದರೆ ಏನಂತೆ. ಬಟ್ ನಾವು ಶುದ್ಧತೆಯಿಂದ ಹೋಗಬೇಕು, ಮನಸ್ಸು ಶುದ್ಧವಾಗಿರಬೇಕು, ಇದಕ್ಕೆಲ್ಲದಕ್ಕೂ ಪೀಸ್ಫುಲ್ನೆಸ್ನ ನಾವು ಮೇಂಟೈನ್ ಮಾಡಬೇಕು, ಅಷ್ಟೇ ನಮ್ಮ ತಲೆಯಲ್ಲಿದ್ದಿದ್ದು. ಸೊ ಹೋದ್ವಿ, ಒಳ್ಳೆ ರೀತಿಯಲ್ಲಿ ಮಾಡಿ ಬಂದ್ವಿ. ಈ ಇಡೀ ವ್ಲಾಗ್ನ ನೋಡಿ ನಿಮ್ಮ ಹತ್ರ ತುಂಬ ಹೇಳ್ಕೊಳ್ಳೋದಿದೆ, ತುಂಬ ವಿಚಾರ ಹೇಳಬೇಕು. ಈಗ ಆಲ್ರೆಡಿ ನನ್ನ ತಮ್ಮನೇಲ ನೋಡೇ ನನ್ನ ವೀಡಿಯೋನ ನೋಡೋಕೆ ನೀವು ಬಂದಿರ್ತೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಯಾರ ಬಗ್ಗೆ ಮಾತಾಡ್ತಿದ್ದೀನಿ, ಏನು ವಿಚಾರ ಅಂತ ಅಂದ್ಬಿಟ್ಟು ನಿಮಗೆ ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಗೊತ್ತಾಗುತ್ತೆ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಅನಿಸಿಕೆನ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನಲ್ಲಿ ಏನಾದರೂ ತಪ್ಪಿದ್ರೆ ನಾನು ತಿದ್ಕೋತೀನಿ. ಸೊ ಬನ್ನಿ, ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಪೂಜೆ ಮಾಡಿ ಹೊರಡೋಣ. ನಿಮಗೆ ಈ ದಿನ ಏನೇನಾಯಿತು, ಎಲ್ಲೆಲ್ಲಿ ಹೋದ್ವಿ, ಏನೇನು ಮಾಡಿದ್ವಿ, ಯಾರ್ಯಾರು ಸಿಕ್ಕಿದ್ರು, ಏನು ಎತ್ತ ಅಂದ್ಬಿಟ್ಟು ಎಲ್ಲದನ್ನು ತೋರಿಸ್ತೀನಿ. ಓಕೆನಾ? ಬನ್ನಿ, ಪೂರ್ತಿ ವ್ಲಾಗ್ ನೋಡಿ. ಇವತ್ತಾಗ್ತಾನ ಅವತ್ತು ಕಟ್ಟಿದ್ ಪರ್ಫ್ಯೂಮ್ ಸಾಕಾಗಿದೆ. ಹೌದಾ? ಸ್ಮೆಲ್ ನೋಡ್ಬೇಕು. ಪ್ಯಾಕೇಜಿಂಗ್ ಇಷ್ಟ ಆಯ್ತಾ? ಮಸ್ತ್. ಎಷ್ಟೊಂದ್ ಜನ ಲಿಂಕ್ ಹೇಳ್ತಾವ್ರ ಅದ್ರದ್ದು ಔಟ್ ಆಫ್ ಸ್ಟಾಕ್ ಆಗೋಯ್ತದು. ಫಾದರ್ಸ್ ಡೇ ಎಡಿಷನ್ ಅಲ್ಲಿ ಇತ್ತು. ನೈಸ್, ಲಾಂಗ್ ಲಾಸ್ಟಿಂಗ್ ಇದು. ಲಾಂಗ್ ಲಾಸ್ಟಿಂಗ್ ಪ್ರೀಮಿಯಂ ವರ್ಷನ್ ಅವೆನ್ಯೂ ಅವ್ರದ್ದು. ಇವ್ರದ್ದು ಇಲ್ಲಿ ನಮ್ದೇನೋ ನಡೀತೀರಿ, ಇವ್ರದ್ದು ಇನ್ನೇನೋ ನಡೀತೈತೆ. ವಾವ್, ಇಷ್ಟ ಆಯ್ತಾ? ಗಮ್ಮತ್ತಿದಲ್ಲ. ಎಲ್ಲ ನಂಗೊಂದ್ ಕೊಡ್ಸ ಬೇಬಿ, ಒಳಗಿಟ್ಬಿಡು, ಬಿದ್ದೋಯ್ತದೆ, ನನ್ ಕೈ ಸರಿ ಇಲ್ಲ. ನಾನ್ ಮಾತ್ರ ಹಾಕದಲ್ಲ. ಅಲ್ಲ, ನಾನು ಅಲ್ಲಿ ಸ್ಟ್ರೀಕ್ಸ್ ಹಾಕಕ್ ಹೋದಾಗ ಅದಾದ್ರೆ ಏರ್ ಸೀರಮ್ ಗ್ಲಾಸ್ ಅಲ್ಲ, ಮೆಟಲ್. ಮೆಟಲ್ದ ಬೇಬಿ. ಯಪ್ಪ ಏನ್ ಘಮ ಅಂತ ಇತ್ತು.
ಹೆವಿ ಸಾಕಾಗಿದೆ. ಆನ್ಲೈನ್ ಅಲ್ಲ ನೀವು ಫಾದರ್ಸ್ ಡೇ ಗಿಫ್ಟ್ ಮಾಡೋದಲ್ದ, ಅವತ್ತಿಲ್ ಕೊಟ್ಟದಲ್ದ ಕಪ್ಪು ಅದೆಲ್ಲ. ಸುಂದ್ರ ಎಣ್ಣೆ ಅಲ್ಲ ಅದು. ಓಕೆ, ಈಗ ನಮ್ದು ಪೂಜೆ ಎಲ್ಲ ಆಗಿದೆ. ಅವ್ನು ಕುತ್ಕೊಂಡಿದ್ದಾನೆ ನೋಡ್ಬೋದು. ಸೋಮವಾರದ ಪೂಜೆ ಆಯ್ತು. ಹಾಗೆ ಅಲ್ಲಿ ಮಡ್ಲಕ್ಕಿ ರೆಡಿ ಇದೆ, ಇಲ್ಲಿ ನಮ್ದು ಗೂಬೆ ರೆಡಿ ಇದೆ. ಅವನಿಗೆ ನಿದ್ರೆ ಆಗಿಲ್ಲ ಪಾಪ, ಡೆಲಿವರಿ ಕೆಲಸ ಮುಗಿಸ್ಬೇಕು. ನಿಂದು ಹೆಲ್ಮೆಟ್ ಇಲ್ಲ ಆಯ್ತಾನು ಎತ್ತಿಡತ್ತಾನೆ. ಏನು ಓಪನ್ ಮಾಡಕ್ ಆಗ್ತಾ ಇಲ್ಲ. ಅನ್ನೋದೊಂದ್ಸತಿ ತೆಗಿಬಾರು, ಓಪನ್ ಮಾಡು. ಮಲ್ಗಿ ಹೂವು ಇದ್ರಲ್ಲಿ ಐತಲ್ವಾ, ಒಣಗುಡಲ್ವಾ ಅಲ್ಲಿ ತಗೋಗೋಷ್ಟ್ರಲ್ಲಿ. ಅಲ್ಲೋ ಹಾರ ಅಲ್ಲೋ ಆನ್ ದ ವೇ ತಗೋಬೇಕು. ಉರ್ಗಡ್ಲೆ ಹಾಕೊಬೇಕು. ಮಿಕ್ಕಿದೆಲ್ಲ ಮಡ್ಲಕ್ಕಿ ಐಟಮ್ ಮೇಲಿದೆ. ಬ್ಲೌಸ್ ಪೀಸು ಇದೆ ಅಲ್ಲ ಅದ್ರಲ್ಲಿ, ಚೆಕ್ ಮಾಡಿದ್ಯಾ? ಸರಿ, ಓಕೆ. ಗ್ರೀನ್ ಅಲ್ವಾ? ಓಕೆ, ಈಗ ಹೋಗಿ ಹೊರಡುದು ನಾವೀಗ. ತಿಂಡಿ ಆಗಿದೆ, ಬಾಕ್ಸ್ ಹಾಕೊಂಡು ಅಂದವೇ ತಿಂತೀವಿ. ಕಾರಲ್ಲಿ ಹೋಗ್ತಾ ಟೈಮ್ ಆಗ್ಬಿಟ್ಟಿದೆ. ಬೇಬಿ ಟೈಮ್ ಆಗೈತ್, ಬಾ ಬೇಗ. ಬಾಕ್ಸ್ ಹಾಕೊಳ್ಳೋ, ಈ ಕಡೆ ಮನಿಕೋ ತಿನ್ಕೋ. ಅವನು ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾನೆ ನೋಡು. ಏನು ಅಡ್ಜಸ್ಟ್ ಆಯ್ತು, ಬ್ರೇಕ್ ಏಯ್ ಸುಳ್ಳು ಹೇಳಿದ್ರು ನೆತ್ತಿ ಮೇಲ್ಗಡೆ ಮಳೆ ಇಟ್ಕೊಂಡು ಹೊಡ್ದಂಗೆ ಹೇಳ್ಬೇಕು. ಈಗ ಆಯ್ತು, ಇದರಿಂದ ಹೋಗೋಣ ಹಳೆ ಮನೆಯಿಂದ. ಹಿಂಗ್ ನೈಸ್ ರೋಡ್ ಅಲ್ಲೇ ಅಲ್ವಾ ಸಿಗೋದು, ಹಂಗೆ ಹೋಗ್ಬೇಕು. ಮಂಡೇ ಬೇರೆ ಟ್ರಾಫಿಕ್ ಇರ್ತೈತಿ ಇವಾಗ, ಎಲ್ಲ ಡ್ಯೂಟಿಗೆ ಹೋಗೋ ಟೈಮು. ಬೇಬಿ ನೈಸ್ ರೋಡ್. ವಾಚ್ ಹಾಕೊಂಡಿಲ್ಲ. ಅಯ್ಯ, ನನಗ್ ಬೇಗ ರೆಡಿ ಆಗಿ ಅಂತ ಹೇಳಿ ನಾನ್ ರೆಡಿ ಆದ್ಮೇಲೆ ಅವ್ನ್ ರೆಡಿ ಆಗಕ್ ಹೋಗಿ ಅರ್ಧ ಗಂಟೆ ಅದ ನಾವ್ ಹೊರಟ ಮೇಲೆ ನಮ್ ಅತ್ತೆ ನಾವ್ ಹೊರಟ್ ನಿಂತಿದೀವಿ. ಅವಾಗ ಸ್ನಾನ ಮಾಡಕ್ ಹೋಗಿದ್ರು. ಅಷ್ಟಾತ್ ಅವ್ರು ಸ್ನಾನ ಮಾಡಿ ರೆಡಿಯಾಗಿ ಅಪ್ಪಂಗ್ ಏನೇನ್ ಬೇಕು ಕೊಟ್ಟಿ ಬರೋವರ್ಗು ಇವನಿಗ್ ಟೈಮ್ ಇತ್ತು. ವಾಚ್ ನೆನ್ಪಾಗಿಲ್ಲ. ಚೈನ್ ಒಂದ್ ಹಾಕೊಂಡ್ಬಿಡ್ತಾನೆ, ಓಡೋ ಪುಸ್ತಕ ಅಂತ ಎತ್ಕೊಂಡು. ಚೈನ್ ಬೇಕು ಸರಿ, ವಾಚ್ ನೆನ್ಪಾಗಿಲ್ವಲ್ಲ. ಮಳೆ ಬಂದ್ರೆ ಕಷ್ಟ. ವೈಪರ್ ಹಾಕಿಸ್ಕೊಳ್ಳೋ ಬುಜ್ಜಿ ಗಾಡಿ ಓಡ್ಸಕ್ ಕಷ್ಟ ಆಯ್ತದೆ. ನಾವು ಮೈಸೂರಿಗೆ ಎಂಟ್ರಿ ಆಗಿದ ಕೂಡಲೇ ನೋಡಿದ್ರೆ ಫುಲ್ಲು ಕ್ಲೌಡ್ ತುಂಬ್ಕೊಂಡ್ಬಿಟ್ಟಿತ್ತು. ನಾವು ಅಂದ್ಕೊಂಡು ಬೆಟ್ಟ ಹತ್ತುವಾಗ ಎಲ್ಲಿ ಮಳೆಯಲ್ಲಿ ಸಿಗಾಕೊಂತೀವಿ ಅಂತ. ಬಟ್ ಆ್ಯಕ್ಚುಲಿ ತಾಯಿ ಶಕ್ತಿ ದೊಡ್ಡದಿತ್ತು. ಎಷ್ಟೇ ಪರೀಕ್ಷೆ ಕೊಟ್ಟರು ಅದಾದಮೇಲೆ ಹರಕೆ ತೀರೋವರೆಗೂ ಬಿಡಲೇ ಇಲ್ಲ. ಹರಕೆ ತೀರಿಸಿದ್ವಿ. ಆಯ್ತು ನಾವು ಬರೋದು. ಈಗ ಆಲ್ಮೋಸ್ಟ್ 1 ಗಂಟೆಗೆ 2-3 ನಿಮಿಷ ಇದೆ ಅಷ್ಟೇನೆ. ಇವಾಗ ಬಂದಿದೀವಿ. ಇಲ್ಲಿಂದ ಮೆಟ್ಲು ಶುರು. ನಮಗೆ ಗೊತ್ತಿರ್ಲಿಲ್ಲ. ನಾವು ಸೀದಾ ಬೆಟ್ಟ ಗಾಡಿ ಹೋಗುತ್ತಲ್ಲ ಆ ರೂಟಿಗೆ ಕರ್ಕೊಂಡು ಹೊಂಟಾಯ್ತು ಮ್ಯಾಪಲ್ಲಿ. ಅಲ್ಲಿಗೆ ಹೋದ್ವಿ. ಅದಾದ್ಮೇಲೆ ಯಾರ್ಯಾರನ್ನ ಕೇಳ್ಕೊಂಡು ಆಮೇಲೆ ಈ ಕಡೆ ಬಂದ್ವಿ. ಈಗ ಶುರು ಮಾಡ್ಬೇಕು. ಅಟ್ಲೀಸ್ಟ್ 1-1.5 ಅವರ್ ತಗೋಬಹುದು. ಅಮ್ಮನೂ ಇದಾರಲ್ಲ ಹತ್ತಕ್ಕೆ, ಸೊ ಹಾಗಾಗಿ ಎಲ್ರೂ ಹತ್ಕೊಂಡು ಹೋಗೋದು. ಯಪ್ಪ, ಹುಡ್ಕಿ ಸಾಕಾಯ್ತು. ಗೊತ್ತೇ ಆಗ್ಲಿಲ್ಲ. ಇದಕ್ಕೆ ರೂಟ್ ಸಹ ಬರ್ತಾ ಇಲ್ಲ. ಸ್ಟೆಪ್ಸ್ ಅಂತಾನೆ ಹಾಕಿದ್ರು ಮ್ಯಾಪಲ್ಲಿ, ಆದ್ರೂ ಬರ್ಲಿಲ್ಲ. 1008 ಸ್ಟೆಪ್ಸ್ ಇದೆ ಅಂತ ಹೇಳಿ. ಸೊ ಹಾಗಾಗಿ ಇವತ್ತು ಹೋಗಿ ಅಮ್ಮನವ್ರಿಗೆ ಹರಕೆ ತೀರ್ಸಿ ಬರಕ್ಕೆ ಅಂತ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ವಿಡಿಯೋ ಮಾಡ್ತೀನಿ ಅನ್ಬಿಟ್ಟು ಬೇಕಾಗ್ತದಿದೆಯಲ್ಲ. ಸೇಮ್ ನಿಮ್ಮ ಅಮ್ಮನೇ ನಡೆಯೋದು ನಿಜ. ಏಕೆ ಇನ್ನು ಹೋಗ್ಬೇಕಲ್ಲಿ. ಒಂದು 300 ಹತ್ತಿದೀವಿ ಅಷ್ಟೇ. ಡೌಟ್ ನನ್ನ ಪ್ರಕಾರ ಆಗೈತೆ. ಅಲ್ಲೇ 200 ಆಗೈತೆ. ಹುಡುಗರು ಸಿಕ್ಕಿದ್ರಲ್ಲ ಅಲ್ಲಿ. ಬಾ ಬರ್ಬೇಕಿತ್ತಲ್ಲ. ಎಲ್ಲ ಕಡೆ ಬರ್ದಿಡಲ್ಲ ನಡಿ. ಅಲ್ಲಿ ಹೋಗಿ ಫೋನ್ ಮಾಡಿ ಬರ್ತೀನಿ. ಇಲ್ಲಿ 500 ಆಗಿದೆ. ಸ್ಟಿಲ್ 600 ಮೋರ್. ದೂರದ ಬೆಟ್ಟ ನುಣ್ಣಗೆ ಎನ್ನುವ ಹಾಗೆ ನೀನು ಆಗ್ತೀಯ ಸಣ್ಣಗೆ. ಬಾ. ಅಯ್ಯೋ, ನಾನು ಹೇಳಿದ್ನಲ್ಲ ನಾನು ಯಾರೋ ಬ್ಲಾಗರ್ ಮಾಡ್ತಾನೆ ಅಂತ. ಹಂಗೆ ಮಾಡೋದು ಹಿಡ್ದೋಯ್ತೀನಿ. ಫಿಟ್ ಆಗಿರ್ಬೋದು ಇದತ್ತೆ ಹೇಳಿದ್ರೆ ಸಾಕು. ಕಿವಿಯೆಲ್ಲ ನೋವುತ್ತದೆ ನನ್ನ BP. ರೆಗ್ಯುಲರ್ ಆಗಿರ್ತಾರೆ. ಆ ಸೈಡ್ ಕೊತ್ತವ್ರು ಜಾಸ್ತಿನಾ? ಮೆಟ್ಲಲ್ಲಿ ಜಾಸ್ತಿ ಕಡಿಮೆ ಮಾಡ್ಕೊಂಡಿರ್ತಾರೆ. ಎನಿ ಟೈಮ್ ಸ್ವಲ್ಪ ಕಡಿಮೆಲಿ ಬರ್ತಾರೆ. ಅರ್ಕೆ ಚಾಮುಂಡಮ್ಮ ಬಾರಿ ಇಷ್ಟೇ ಕಣವ.
ಟ್ರಕ್ಕಿಂಗ್ ಇದೊಂಥರ ಹಂಗೆ ಇದೆ. ಇವಾಗ ತಿಂದ್ಬಿಟ್ಟು ಹೊಡೋದು. ನೀರು ಇಳ್ದೋಗಿದ್ವಿ ನಿಂಗೆ ಜಿಮ್ಮಲ್ಲಿ ಎಷ್ಟು ನೀರು ಇಳಿಸ್ತಿದ್ದೆ ಇಲ್ವಾ ಕಣ. ಫೈನಲಿ ಮೆಟ್ಲು ಹತ್ತೋದನ್ನ ಕಂಪ್ಲೀಟ್ ಮಾಡಿದೀವಿ. ಅಲ್ಲಿ ಕಾಣಿಸ್ತಿದೆ ಗೋಪುರ, ಅಲ್ಲೋಗಿ ತೋರಿಸ್ತೀನಿ. ನಾವು 600 ಸ್ಟೆಪ್ಸ್ ಹತ್ತದ್ವಲ್ಲ, ಆಗ್ಲೇ ಅನುಷ್ ಅಮ್ಮ ರೀಚ್ ಆಗ್ಬಿಟ್ಟಿದ್ರು, ಫೋನ್ ಮಾಡಿದ್ರು. ಅಲ್ಲೋಗಿ ತೋರಿಸ್ತೀನಿ. ಖುಷಿ ಒಂಥರ ಅರ್ಕೆ ಕಂಪ್ಲೀಟ್ ಮಾಡಿದೆ ಅಂತ. ದರ್ಶನ ಮಾಡಿದ್ರೆ 100% ಆಗತ್ತೆ. ಈಗ ಎಲ್ಲೋದ್ರೂ ಕಪ್ಪಲ್ ಸಪ್ಪ ಇಲ್ಲಿ ಸ್ವಲ್ಪ ಏಗ್ಲ ಅಲ್ಲಲ್ಲಲ್ಲಲ್ಲ ಉಳ್ಕೊಂಡವೆ ಅಂತೆಗೆ. ಓಕೆ ಬೈ. ಈ ಅದ್ಭುತನ ನೋಡಕ್ಕೆ ಎಷ್ಟು ಮೆಟ್ಲು ಒಂದು. ಈಗ ಅನುಷ್ ಆಲ್ರೆಡಿ ಇದ್ದಾರೆ. ಏ ಬೇಬಿ ಮ್ಯಾಂಡೇಟ್ರಿ ಇರ್ಬೇಕು ಕಣ, ಅದು ದುಡ್ಡು ಕೊಟ್ಟು ಎಂಟ್ರಿ ತಗೊಳ್ಳೋದು. ಅಯ್ಯೋ ಜನ ಇಲ್ಲ ಅಂದ್ರೆ ಈ ಪಟ್ಟಿ ಜನ. ಅಬೇ ನಿನ್ ಮಾತ್ ಕೇಳ್ದ ಇಲ್ಲ ರಾಶಿ ಆಡಕ್ ಬಂದಿದಿದ್ರೆ ನಿನ್ ಹತ್ರ ಹೆಂಗ್ ಬಯಸ್ಕೊತಿದ್ನೋ. ಎಲ್ಲಿ ಇವರು? ಅಲ್ಲೆಲ್ಲೋ ಟಿಕೆಟ್ ಕೌಂಟರ್ ಹತ್ರ ಇದೀವಿ ಅಂದ್ರಪ್ಪ. ಟಿಕೆಟ್ ಕೌಂಟರ್ ಇಲ್ಲೇ ಎಲ್ಲೋ ಇರ್ಬೇಕು. ಇಲ್ಲ ಅವರಲ್ಲ. ಇವ್ರಿಬ್ರು ಶುರು ಮಾಡಿದವ್ರ ಅದಕ್ಕೆ 10-20 ಮೆಟ್ಲು. ಇಲ್ಲಪ್ಪ ನಾವು ಅವಾಗಲೇ ಬಂದ 10-20 ಮೆಟ್ಲು ಹತ್ಬಿಟ್ಟು ಕಾರ್ಯಕ್ರಮ ಬಂದ್ರಲ್ಲ, ಅವ್ನ ಅಮ್ಮಂಗೋಸ್ಕರ ಬಂದೆ, ಇಲ್ದಿರ ಅವ್ನ ಹತ್ತಿರೋನು ಅಲ್ವಾನು. ಹೌದಾ? ಖುಷಿ ಆಯ್ತು ನೀವು ಇವತ್ತು ಸಿಕ್ಕಿದ್ದು. ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರಿ, ಇಷ್ಟೊತ್ತು ಮಾತಾಡಿ. ನಿಜವಾಗ್ಲೂ ಫಸ್ಟ್ ಟೈಮ್ ಮೀಟ್ ಮಾಡ್ದಂಗೆ ಅನ್ನಿಸ್ಲಿಲ್ಲ. ಎಷ್ಟು ಫ್ರೆಂಡ್ಲಿ ಆಗಿ ಮಾತಾಡಿಸಿದಾರೆ. ಅವ್ರ ಕೈ ಹುಷಾರಿಲ್ಲ, ಕೇಳಿದ ತಕ್ಷಣ ಚೆನ್ನಾಗಿ ಮಾತಾಡ್ಸಿದ್ರೆ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಬೇಗ ಹುಷಾರಾಗಿ ಇನ್ನು ಜಾಸ್ತಿ ಎಂಟರ್ಟೈನ್ ಮಾಡಿ ನಮ್ಮೆಲ್ಲ ಖುಷಿ ಆಯ್ತು. ನೋಡಿದ್ರಲ್ಲ ಯಾರು ಸಿಕ್ಕಿದ್ರು ಅಂತ. ಇವ್ರನ್ನ ನೀವೆಲ್ಲರೂ ನೋಡೇ ಇರ್ತಾರೆ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ತುಂಬ ಚೆನ್ನಾಗಿ ಫ್ಯಾಮಿಲಿ ಎಂಟರ್ಟೈನಿಂಗ್ ವೀಡಿಯೋಸ್ನ ಮಾಡ್ತಾ ಇರ್ತಾರೆ, ಕಾಮಿಡಿ ವೀಡಿಯೋಸ್ನೆಲ್ಲ. ಅವ್ರು ಸಿಕ್ಕಿದ್ರು, ತುಂಬ ಹಂಬಲ್ ಇದ್ದರು. ಅವ್ರನ್ನ ಮಾತಾಡ್ಸ್ಕೊಂಡ್ವಿ. ಅದಾದಮೇಲೆ ಸುಮಾರು ಸೆಲೆಬ್ರಿಟೀಸ್ ಇದ್ದರು. ನಾನು ಎಲ್ಲರನ್ನೂ ಮಾತಾಡ್ಸೋಕ್ಕೆ ಹೋಗಲಿಲ್ಲ, ನಂಗೆ ಸ್ವಲ್ಪ ಶೈ ಫೀಲ್ ಆಗುತ್ತೆ ಅಂತ. ಅದನ್ನು ಮುಗಿಸ್ಕೊಂಡು ದರ್ಶನ ಒಳ್ಳೆ ರೀತಿಯಲ್ಲಾಯಿತು. ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ಸ್ವಲ್ಪ ಫೋಟೋ ಫ್ರೇಮ್ಸ್ ಎಲ್ಲ ಮಾಡಿಸ್ಕೊಂಡು ನಾವು ಕೂಡ ಹೊರಟ್ವಿ. ಬೇರೆ ಸುಮಾರು ಜನ ಸಿಕ್ಕಿದ್ರು, ಅದ್ರ ಬಗ್ಗೆನೂ ಮಾತಾಡ್ತೀನಿ. ಖುಷಿ ಆಯ್ತು. ಇದು 3rd ಟೈಮ್ ಫೈನಲಿ ನಾನ್ ಬಂದಿದ್ದು. ನಿತಿನ್ 2nd ಟೈಮ್, ಅಮ್ಮನ 2nd ಟೈಮ್, ಅನು ಫಸ್ಟ್ ಟೈಮ್. ಸೊ ಹರ್ಕೆನು ಕಂಪ್ಲೀಟ್ ಆಯ್ತು, ದರ್ಶನನೂ ಚೆನ್ನಾಗಾಯ್ತು, ಎಲ್ಲ ಚೆನ್ನಾಗಿತ್ತು, ಖುಷಿ ಆಯ್ತು. ನೆಕ್ಸ್ಟ್ ಬರುವಾಗ ಇನ್ನು ಮೆಂಬರ್ಸ್ ಆಡ್ ಆಗೋದಿರುತ್ತೆ. ಇನ್ನು ಇಬ್ರೇ ಬರ್ಬೇಕಲ್ಲ, ಇನ್ನು ಒಂದ್ ಜೋಡಿ ಬರ್ಬೇಕು, ನಮ್ದೊಂದು ಪುಟಾಣಿ ಬರ್ಬೇಕು. ಹೋಪ್ ನೆಕ್ಸ್ಟ್ ಇಯರ್ ಅದೆಲ್ಲ ಫುಲ್ಫಿಲ್ ಆಗುತ್ತೆ ಅಂತ ಅನ್ಕೊಂಡು ಇಲ್ಲಿಂದ ಈಗ ನಾವು ಹೊರಡ್ತೀವಿ. ನೋಡೋಣ, ಪ್ರಸಾದಕ್ಕೆ ಹೋಗೋದೇ ಇಲ್ವೋ ಗೊತ್ತಾಗ್ತಾ ಇಲ್ಲ. ತುಂಬಾ ಜನ ಇದ್ದಾರೆ. ಚೆಕ್ ಮಾಡ್ಕೊಂಡು ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಏನು ತೋರಿಸ್ತೀನಿ. ಎಲ್ಲೂ ಕರ್ಕೊಂಡಾಗಲ್ಲ ಅನ್ಸುತ್ತೆ ಅವನೇ. ಹಚ್ಚಿ ಏನ್ ಮಾಡೋದು, ಹಚ್ಕೊಳ್ಳಿ ನಿಧಾನಕ್ಕೆ. ದೊಡ್ಡ ಕರ್ಪೂರ ಏನಾಗಲ್ಲ, ಕುದಿಲ್ ಇಡ್ಕೊಳ್ಳಿ. ನೀನ್ ನೋಡಿ ಬೇಬಿ. ಗಾಳಿ ಪಟ್ಟ ಆರಂದಿದೆ ಅಂದ್ರೆ ಬಿಟ್ರೆ ಪರವಾಗಿಲ್ಲ, ಗಾಳಿ ನಿಲ್ಲ.
ಟ್ರೈ ವಿತ್ ಪಾಸಿಬಿಲಿಟಿ. ಆಗ್ತಿಲ್ಲ. ಅಲ್ಲೇ ಹಾಕ್ಬಿಡು ಕರ್ಪೂರನ, ಕೈ ಮುಕ್ಕೊಂಡು ಒಳಗಡೆ ನಿಂತು ಹೊಡ್ಬಿಡು. ಎಲ್ಲಾದ್ರೂ ಮಾತಾಡ್ಕೊಳ್ತಾರೆ ಎಲ್ಲಾರ ಹತ್ರ ನಾವು. ಅವ್ರು ಹೊಡಿತಾರೆ. ಏನಪ್ಪ ಅಂತ ಕೇಳ್ರಿ ಯಾಕೆ ಬಿಸಿಲು ಅಂತಾನೆ. ಅಲ್ಲ ಕಡೆ ಬರ್ತಾನೆ ಇನ್ನ ಇದೆಲ್ಲ ಇರ್ತಾರೆ. ಮಳೆ ಮಳೆಗೆ ಹಾ ಪರವಾಗಿಲ್ಲ ಬಿಡಿ. ಚೆನ್ನಾಗಾಯ್ತು. ತಗೊಂಡ್ವಿ ನೋಡಿ ಮೇಲ್ಗಡೆದು ನೋಡ್ತಾ ಇರಿ. ದಿವಸ ಮುಂದೆ ನಾನು ನನ್ ಗಂಡ ಇದ್ದೀನಿ ಅದ್ರಲ್ಲಿ. ಇವರು, ನಾನು, ಅನುಷ್, ನಿತಿನ್ ಎಲ್ಲ ಇದ್ದೀವಿ. ಚೆನ್ನಾಯ್ತಲ್ಲ ಒಳ್ಳೇದು. ಇದಕ್ಕೆ ಈಗ ನಾನು ಫ್ರೇಮ್ ಹಾಕಿಸ್ಬಿಡ್ತೀನಿ ಲ್ಯಾಮಿನೇಷನ್ ಮೇಲೆನೆ. ಬೇಬಿ ಇದೇ ಸೈಜಿಗೆ ಮಾಡ್ಕೊಡ್ತಾರಲ್ಲ ಫ್ರೇಮ್ ಕೇಳಿದ್ರೆ. ಮನೆ ತುಂಬಾ ಫೋಟೋ ಫ್ರೇಮ್ ಅಡ್ಡಿ ಇಲ್ಲಲ್ಲ. 100 ರೂಪಾಯಿ. ಹೌದು, ಬರೀ 100 rupees ಅಷ್ಟೇ. ಅದೇನ್ ಕೆಟ್ಟಿ ಅಂತ ಇಲ್ಲ, ಅದು ಓಪನ್ ಮಾಡೋದು ವಾಟೆ ಡಯಟಾ ಅಲ್ಲಿ ಮಶ್ರೂಮ್ ಫ್ರೈಡ್ ರೈಸ್ ಕರಿತಿರೋದು ಯಾರಿಗೆ? ಅದು ಆಯಿಲ್ಲೆಸ್ ಪಾರ್ಸಲ್ ಮನೆಗೆ. ಜಲ್ಲಿ ಕೇಂಡೆ ಸುಮ್ಮನೆ ಇರೋ. ಇವನು ಜೋರಾಗಿ ಹೇಳೋದ್ ನೋಡಿದ್ರು ಬೈತಾರೆ. ಮನೆಗೆ ಅದು ಪಾರ್ಸಲ್ ತಟ್ಟೆಗೆ ಹಾಕೊಂಡು ಮನೆಗೆ ತಿಂದಷ್ಟು ತಟ್ಟೆ ಸ್ವಲ್ಪ ಏನ್ ಮಾಡ್ತಾರೆ, ರ್ಯಾಪ್ ಮಾಡ್ತಾರೆ. ಪೇಪರ್ ರ್ಯಾಪ್. ಹೆಂಗೆ ಪೇಪರ್ ರ್ಯಾಪ್ 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 ಸ್ಪೆಲ್ಲಿಂಗ್ ತಿಂದು ಮಶ್ರೂಮ್ ಫ್ರೈಡ್ ರೈಸ್ ಪ್ಲಸ್ ಆಯಲ್, ಒಂದು ಗೋಬಿ ಫ್ರೈಡ್ ರೈಸ್ ಪ್ಲಸ್ ಆಯಲ್, ಪ್ಲಸ್ ಆಯಿಲ್, ಪರೋಟಾ ಕರಿ ವಿತ್ ಸಾಸ್, ಅವ್ರದ್ದು ಫುಲ್ ಮೀಲ್ಸ್ ವಿತೌಟ್ ಚಪಾತಿ. ಸೊ ಓಕೆ ಗೈಸ್, ಈಗ ದರ್ಶನ ಆಗಿ ಊಟನೂ ಆಗಿ ಮನೆಗೆ ಹೋಗ್ತಾ ಇದೀವಿ. ವ್ಲಾಗ್ ನ ಎಂಡ್ ಮಾಡೋಣ ಅಂತ ಅನ್ಕೊಂಡೆ, ಬಟ್ ನಿಮ್ ಹತ್ರ ಒಂದು ವಿಚಾರ ಹೇಳ್ಬೇಕು. ತುಂಬಾ ಖುಷಿ ಪಟ್ಟಿದ್ ವಿಚಾರ, ಅದಕ್ಕೆ ಹೇಳ್ಬಿಟ್ಟು ವ್ಲಾಗ್ ನ ಎಂಡ್ ಮಾಡೋಣ ಅಂತ ಅನ್ಕೊಂಡೆ. ಏನಂದ್ರೆ ನಾನು ತುಂಬಾನೇ ಸಣ್ಣ ವ್ಲಾಗರ್ ಆಯ್ತಾ. ನಾನು ಆನ್ ಅಂಡ್ ಆಫ್ ವ್ಲಾಗರ್. ನಾನು ಕಂಟಿನ್ಯೂಸ್ ಆಗಿ ಮಾಡೋದಿಲ್ಲ, ಫುಲ್ ಎಫರ್ಟ್ ಹಾಕ್ಬಿಟ್ಟು ತುಂಬಾ ಏನಾದ್ರು ಸ್ವಲ್ಪ ಬೇಜಾರಾಯ್ತು ಅಥವಾ ಪರ್ಸನಲ್ ರೀಸನ್ಸ್ ಏನಾದ್ರು ಬಂತು ಅಂದ್ರೆ ನಾನು ಸ್ಟಾಪೇ ಮಾಡ್ಬಿಡ್ತೀನಿ. ಅಂಟಿಲ್ ಅಂಡ್ ಅನ್ಲೆಸ್ ನನ್ನ ಮೈಂಡ್ ಸೆಟ್ ಸ್ವಲ್ಪ ಸರಿ ಹೋಗೋವರ್ಗುನುವೆ ಆ ತರ ವ್ಲಾಗರ್ ನಾನು. ನನಗೆ ಅಪ್ರಾಕ್ಸ್ ಅಂದ್ರೆ ಒಂದ್ 7,000 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಷ್ಟೇನೆ ಆಯ್ತಾ. ಅಂತದ್ರಲ್ಲೂ ನನ್ನ ವಿಡಿಯೋ ಅಷ್ಟು ರೀಚ್ ಆಗಲ್ಲ. ಕೆಲವೊಂದು ಜಾಸ್ತಿ ರೀಚ್ ಆಗುತ್ತೆ, ಇನ್ ಕೆಲವೊಂದು 3,000 4,000 ಈ ತರನೇ ರೀಚ್ ಆಗ್ತಾ ಇರುತ್ತೆ. ಇದೆಲ್ಲ ಒಂದ್ ಕಡೆ ಆದ್ರೆ ನನ್ನನ್ನ ಇವತ್ ನಾನು ಯಾವಾಗ್ಲೂ ಹಂಗೆ ಅನ್ಕೋತೀನಿ. ಕೆಲವೊಮ್ಮೆ ಅಂತೀನಿ ನಿತಿನ್ಗೆ, ನನಗೆ ಯೂಟ್ಯೂಬೇ ಇಷ್ಟ ಇಲ್ಲ, ನನ್ಗೆ ಸಪೋರ್ಟ್ ಸಿಗ್ತಾ ಇಲ್ಲ. ಎಷ್ಟ್ ಕಷ್ಟಪಟ್ಟು ಮಾಡಿದ್ರು ಬರೀ ತಳ್ಕು ಬೆಳಕು ಮಾತಾಡೋರಿಗೆ ಅಷ್ಟೇ ಯೂಟ್ಯೂಬ್ ಎಲ್ಲ. ನಮ್ ತರ ರಾ ಕ್ಲಿಪ್ಪಿಂಗ್ ಹಾಕೋರ್ಗೆ, ರಾಗ್ ಮಾತಾಡೋರ್ಗೆ, ಫಿಲ್ಟರ್ಲೆಸ್ ಆಗಿರೋರಿಗಲ್ಲ ಇದು. ಈ ಪ್ಲಾಟ್ಫಾರ್ಮ್ ನಮ್ಗಲ್ಲ ಅಂತ ಅನ್ಬಿಟ್ಟು ನಾನು ಯಾವಾಗ್ಲೂ ನಿಂತೀನಿ. ಅವನಂತಾನೆ ನಿನ್ಗೆ ಎಷ್ಟಾಗುತ್ತೆ ಅಷ್ಟು ಮಾಡಿ, ಇವತ್ತಲ್ಲ ನಾಳೆ ಜನ ನಿನ್ನ ಇಷ್ಟಪಡ್ತಾರೆ ಅಂತ. ಕೆಲವೊಂದು ಕೆಟ್ಟ ಹುಳಗಳು ಕಮೆಂಟ್ ಹಾಕೋದಕ್ಕೆ ನನ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಇದಾಗ್ತಿತ್ತು. ನಾನ್ ಸ್ವಲ್ಪ ಶಾರ್ಟ್ ಟೆಂಪರ್ ಅಂಡ್ ನನ್ಗೆ ಯಾವತ್ತೂ ಸಹಿಸ್ಕೊಳಕ್ಕಾಗಲ್ಲ, ಮನ್ಸಲ್ಲಿ ಇಟ್ಕೊಳಕ್ಕಾಗಲ್ಲ. ನನ್ ವಾಟ್ ಎವರ್ ಇಟ್ ಈಸ್, ಅವ್ರ ಮೇಲೆ ಕೋಪ ಇರ್ಲಿ, ಪ್ರೀತಿ ಇರ್ಲಿ, ಏನಿರ್ಲಿ, ಐ ಜಸ್ಟ್ ಥ್ರೋ ಇಟ್ ಔಟ್ ಅಷ್ಟೇ. ನನಗೆ ಒಳಗಡೆ ಯಾವ್ದನ್ನು ಇಟ್ಕೊಳಕ್ಕಾಗಲ್ಲ. ಐ ಆಮ್ ದಟ್ ಕೈಂಡ್ ಆಫ್ ಪರ್ಸನ್ ಆಯ್ತಾ. ಸೊ ನಾನು ಈ ತರ ಇರುವಾಗ ಜನ ಅಷ್ಟು ಈಸಿಯಾಗೆ ಏನು ಫಿಲ್ಟರ್ಲೆಸ್ ಇಲ್ದೇ ಇರೋರ್ನ ಇಷ್ಟಪಡಲ್ಲ. ದಟ್ ಈಸ್ ಕಾಮನ್ ಥಿಂಗ್. ಯಾರು ಎಲ್ಲದನ್ನು ಫಿಲ್ಟರ್ ಮಾಡ್ಕೊಂಡು ಜಲ್ದಿ ಹಿಡ್ಕೊಂಡು ಜೀವನ ಮಾಡ್ತಾರ, ಐ ಮೀನ್ ವ್ಲಾಗ್ ಅಲ್ಲಿ ತೋರಿಸ್ಕೊತಾರಲ್ಲ, ಅಂತವ್ರನ್ನ ಜನ ಸ್ವಲ್ಪ ಜಾಸ್ತಿ ಇಷ್ಟಪಡ್ತಾರೆ. ತಳ್ಕು ಬೆಳಕಾಗಿರುತ್ತೆ ಅವ್ರದ್ದು ವ್ಲಾಗ್ಸ್ಗಳ ಅಥವಾ ವಿಡಿಯೋ ಅನ್ನೋ ಕಾರಣಕ್ಕೇನೋ ಗೊತ್ತಿಲ್ಲ. ಬಟ್ ನನ್ಗೆ ಇವತ್ತು ಅದು ಸುಳ್ಳು, ನನ್ ವಿಚಾರದಲ್ಲಿ ಅದು ಸುಳ್ಳು ಇರ್ಬೋದೇನೋ ಅನ್ಸ್ತಿ. ಯಾಕಂದ್ರೆ ಒಬ್ರಲ್ಲ ಇಬ್ರಲ್ಲ ಗೈಸ್, ಒಂದ್ 3-4 ಜನ ಆಯ್ತಾ ಬಂದು ನೀವ್ ವಿಡಿಯೋಸ್ ಮಾಡ್ತೀರಲ್ವಾ, ಯೂಟ್ಯೂಬ್ ಮಾಡ್ತೀರಲ್ವಾ, ನಾನು ನಿಮ್ ವಿಡಿಯೋಸ್ ನ ನೋಡ್ತೀನಿ ಅಂತ ಅಂತಾರೆ. ಇಷ್ಟ ಆಗತ್ತೆ ನಿಮ್ ವಿಡಿಯೋಸ್ ಎಲ್ಲ ಅಂತಾರೆ. ಆಮೇಲೆ ಏಂತಕ್ ವಿಡಿಯೋ ಹಾಕಿಲ್ಲ ಅಂತ ಕೇಳ್ತಾರೆ. ನಾನು ವಾರದಲ್ಲಿ ಹಾಕ್ತಾ ಇರೋದು 2 ವಿಡಿಯೋ. ಇವಾಗ ಹೋದ್ ವಾರ 1 ವಿಡಿಯೋ ಹಾಕಿದೀನಿ, ಇನ್ನ ಹಾಕೇ ಇಲ್ಲ. ಅದಾದ್ಮೇಲೆ ಆಚೆ ವಾರ ಬಿಟ್ಟಿದ್ದೀನಿ, ಹಾಕೇ ಇರ್ಲಿಲ್ಲ. ಅನುಷ್ ಗಾಡಿ ಓಡಿಸ್ತಿರೋದ್ರಿಂದ ಸ್ವಲ್ಪ ಶೇಕ್ ಆಗುತ್ತೆ, ಐ ಆಮ್ ಸಾರಿ. ಸೊ ಆ ತರ ಕೇಳ್ತಾರೆ. ಅದಾದ್ಮೇಲೆ
ಇವಾಗ ಹೇಗಿದ್ದೀರಾ ಹುಷಾರಾದ್ರ ಅಂತ ಕೇಳ್ತಾರೆ. ಆಮೇಲೆ ಇನ್ನೊಬ್ರು ಸೀದಾ ಹೆಂಗೆ ಮಾತಾಡ್ಸಿದ್ರು ಅವ್ರು ಅಂದ್ರೆ ಏನೋ ಅವ್ರದ್ ನನ್ ಸಂಬಂಧಿ ಏನೋ ಅನ್ನೋ ತರ ತಾಯಿ ಬಂದ್ ಮಾತಾಡ್ಸಿದ್ರು. ಎಷ್ಟು ಖುಷಿ ಆಯ್ತು ಗೊತ್ತಾ, ತುಂಬಾ ಖುಷಿ ಆಯ್ತು. ನಾನು ಯಾವಾಗ್ಲೂ ದೇವ್ರ ಹತ್ರ ಅಳ್ತಾ ಕೇಳ್ಕೊಂತಿರ್ತೀನಿ, ಅಮ್ಮನ್ ಪ್ರೀತಿ ಬೇಕು, ಅಮ್ಮನ್ ಪ್ರೀತಿ ಬೇಕು ನಾವು ಒಂದಿದಕ್ಕೆ. ಆಂಟಿ ಬಂದ್ಬಿಟ್ಟು ಎಷ್ಟ್ ಚೆನ್ನಾಗ್ ಮಾತಾಡ್ಸಿದ್ರು ಅಂದ್ರೆ ನಿಜವಾಗ್ಲೂ ಸಖತ್ ಖುಷಿ ಆಯ್ತು. ನೀವ್ ರಂಜು ಅಲ್ಲೋ ವಿಡಿಯೋಸ್ ಮಾಡ್ತೀರಿ, ಏನನ್ಲಿಲ್ಲ, ನಿಂಗೇನು ಆಗಲ್ಲ, ಅಳ್ಬೇಡ, ನೀನ್ ಚೆನ್ನಾಗಿರ್ತೀಯ ಅಂತ ಅಂದ್ಬಿಟ್ರು. ನಂಗೆ ಹೆಂಗಾಗೋಯ್ತು ಅಂದ್ರೆ ಸಖತ್ ಖುಷಿ ಆಗೋಯ್ತು. ನಂಗೆ ಏನ್ ಎಕ್ಸ್ಪ್ರೆಸ್ ಮಾಡ್ಬೇಕು ಗೊತ್ತಿಲ್ಲ. ನಾನೇನ್ ಅನ್ಕೊಂಡೆ ಅಂದ್ರೆ ಒಂದ್ ಕ್ಷಣ ಪಾಸ್ ಆಗ್ಬಿಟ್ಟು ಬಹುಶಃ ನಮ್ ರಿಲೇಟಿವ್ ಏನೋ ಅಂತ ಅನ್ಕೊಂಡ್ರೆ, ನಾನು ನಿಜವಾಗ್ಲೂ ಏನು ಮಾತಾಡ್ಲಿಲ್ಲ. ಅದಾದ್ಮೇಲೆ ನಾನು ನಂಬರ್ ಇಸ್ಕೊಂಡು ಊರಿಗೆ ಬನ್ನಿ, ದೇವಸ್ಥಾನಕ್ ಹೋಗೋಣ ಆ ತರ ಎಲ್ಲಾ ಮಾತಾಡಿದ್ರು. ಆಮೇಲೆ ನಿತಿನ್ ಅಂದ್ರು, ನೋಡು ನೀನು ಯೂಟ್ಯೂಬ್ ನ ಬೈತ್ಯಾ, ಸಪೋರ್ಟ್ ಸಿಗಲ್ಲ, ನಂಗೆ ರೀಚ್ ಸಿಗ್ತಿಲ್ಲ ಅಂತ ಅನ್ಬಿಟ್ಟು ಎಷ್ಟು ಡಿಮೋಟಿವೇಟ್ ಆಗ್ತೀಯ ಕೆಲವೊಮ್ಮೆ. ಬಟ್ ನೋಡ್ದ್ಯಾ ಎಷ್ಟು ಸಪೋರ್ಟ್ ಸಿಗುತ್ತೆ ನಿಂಗೆ, ಎಷ್ಟು ಪ್ರೀತಿ ಮಾಡೋ ಜನ ಇದಾರೆ ನಮ್ ಕುಟುಂಬದಲ್ಲಿ. ನಿನಗೆ ಇಷ್ಟು ಚೆನ್ನಾಗೆ ಮಾತಾಡ್ಸೋರಾಗಿರ್ಬೋದು, ಇಷ್ಟು ನಿನ್ಗೋಸ್ಕರ ಕೇರ್ ಮಾಡೋರಿಲ್ಲ ಅಂತ. ಅವರು ಮತ್ತೆ ಅವ್ರ ಡಾಟರ್ ಇದ್ರು, ಆ ಮೇಡಮ್ ಕೂಡ ಅಷ್ಟೇ ತುಂಬಾ ಒಳ್ಳೆಯವರು. ವಾಪಸ್ ಹೋಗಿದ್ರು ಪಾಪ, ಅವ್ರು ಮರ್ತ್ಬಿಟ್ಟು ಮತ್ತೆ ರಿಟರ್ನ್ ಬಂದು ನನ್ನ ನಂಬರ್ನ ಕೇಳಿ ಈಸ್ಕೊಂಡು ಅವ್ರ ನಂಬರ್ನು ಕೊಟ್ಬಿಟ್ಟು, ಬನ್ನಿ ಊರಿಗೆ ಬಂದಾಗ ಮನೆಗ್ ಬನ್ನಿ, ದೇವಸ್ಥಾನಕ್ ಬನ್ನಿ, ನಾನ್ ಕರ್ಕೊಂಡು ಹೋಗ್ತೀನಿ, ತಿಂಗ್ಳ ಬನ್ನಿ, ಈ ತರ ಎಲ್ಲ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ಇದು ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ಸಾಕು ಗುರು ಇಷ್ಟು ಈ ಲೈಫಿಗೆ ಸಾಕು ಅಂತ. ಅವ್ರನ್ನ ನೋವು ನೋಡಿ ಬಂದ್ರು ಅಥವಾ ಅದ್ ಹೆಂಗೆ ಏನ್ ಕನೆಕ್ಟ್ ಆಗಿದೆ ನನ್ನಿಂದ ಜನಕ್ಕೆ ಅನ್ನೋದು ನನಗೆ ಐ ಡೋಂಟ್ ರಿಯಲಿ ಫೀಲ್, ಅಂದ್ರೆ ನಂಗೆ ಗೊತ್ತಾಗ್ತಾ ಇಲ್ಲ. ಬಟ್ ದೆನ್ ನಾನು ಹೇಳ್ತೀನಲ್ಲ, ಸಖತ್ ಖುಷಿ ಆಗೋದು, ಸಾರ್ಥಕ ಅನ್ನಿಸ್ಬಿಡ್ತು ನನಗೆ ನಾನು ಯೂಟ್ಯೂಬ್ ಮಾಡ್ತಾ ಇರೋದಕ್ಕೆ. ಇದು ಫಸ್ಟ್ ಟೈಮ್ ಅಲ್ಲ, ಸುಮಾರು ಜನ ಸಿಕ್ಕಿದ್ದಾರೆ, ಸಿಕ್ತಾಗೆಲ್ಲ ಮಾತಾಡಿಸ್ತಾರೆ. ದೇ ವುಡ್ ಓನ್ಲಿ ಸೇ, ನೀವು ವಿಡಿಯೋ ಮಾಡ್ತೀರಲ್ಲ, ನಿಮ್ ವಿಡಿಯೋಸ್ ನ ನೋಡ್ತೀವಿ ಅಂತ ಈ ತರ ಅನ್ನೋರು. ಬಟ್ ಈ ಆಂಟಿ ಮಾತಾಡ್ಸಿದಿತ್ತಲ್ಲ, ಅಮ್ಮ ಥ್ಯಾಂಕ್ ಯು ಸೋ ಮಚ್. ನನ್ಗೆ ಸತ್ಯವಾಗ್ಲೂ ಚಾಮುಂಡಮ್ಮನೇ ಅವ್ರನ್ನ ಕಳ್ಸಿದ್ರೆ, ನಾನು ದೇವಸ್ಥಾನದ ಮುಂದೆನೆ ದರ್ಶನ ಮುಗಿಸ್ಕೊ ಬಂದ್ ಕೂಡ್ಲೇನೆ ಅಮ್ಮನವರೇ ಕಳ್ಸಿದ್ರೇನೋ ಅಂತ ಅನ್ನೋಷ್ಟು ಖುಷಿ ಆಗೋಯ್ತು. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರು ಇಷ್ಟೆಲ್ಲ ಸಪೋರ್ಟಿಗೆ. ಇದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತೀನಿ, ನನ್ಗೆ ಅದು ಬೂಸ್ಟ್ ಆಗ್ತಾ ಇರುತ್ತೆ ಈ ಥರದ್ದೆಲ್ಲ ಸಿಕ್ಕಿದಾಗ. ನಿಮ್ಮ ಕೆಲವೊಂದು ಒಳ್ಳೊಳ್ಳೆ ಕಮೆಂಟ್ಗಳು ಅಂಡ್ ಈ ತರ ಸಿಕ್ತಾಗ ನೀವು ಕೊಡೋ ಪ್ರೀತಿ, ಇದೆಲ್ಲ ನಮ್ಗೆ ಇನ್ನೇನು ಬೇಡ, ಇಷ್ಟಿದ್ರೆ ಸಾಕಪ್ಪ. ನಾನು ಇಷ್ಟಪಡೋ ಜನ ಇದಾರೆ, ನನ್ನ ನೋಡ್ಬೇಕು ಅಂತ ಕಾಯ್ತಾ ಇದಾರೆ, ವಿಡಿಯೋ ಮಾಡ್ಬೇಕು ಅಂತ ಅನ್ಸುತ್ತೆ. ನೀವು ಎಷ್ಟೊಂದ್ ಜನ ಯೂಟ್ಯೂಬರ್ಸ್ ಇದಾರೆ, ಇವಾಗ ಸುಮಾರು ಜನ ಇದಾರೆ. ಅಂತ ವ್ಲಾಗ್ ಅಲ್ಲೂ ಅಷ್ಟು ಚೆನ್ನಾಗಿ ಮಾಡ್ತಾ ಇರೋಂತ ಫೇಮಸ್ ವ್ಲಾಗರ್ಸ್ ಮಧ್ಯದಲ್ಲೂ ನನ್ನಂತ ಒಬ್ಳು ಪುಟ್ಟು ಹುಡುಗಿನ ನೋಡಿ ನೀವು ರೆಕಗ್ನೈಸ್ ಮಾಡಿ ಮಾತಾಡಿಸಲ್ಲ. ಸೋ ಗ್ಲಾಡ್ ಅಂಡ್ ತುಂಬಾ ಥ್ಯಾಂಕ್ಸ್ ನಿಮ್ಮೆಲ್ರಿಗೂ. ಸೊ ಇಷ್ಟು ಹೇಳ್ತಾ ಇದೇ ತುಂಬಾ ಖುಷಿ ವಿಚಾರದಿಂದ ನಾನು ಈ ಬ್ಲಾಗ್ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಇಲ್ಲಿವರೆಗೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಕಾಮೆಂಟ್ ನ ಮಾಡಿ. ಅಂಡ್ ಯಾರ್ಯಾರು ಮೈಸೂರು ಅವ್ರಿದ್ರಿ ಅವರು ಕೂಡ ನನಗೆ ಮೈಸೂರು ಅಂತ ನೋಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಸೊ ಮತ್ತೆ ಸಿಗ್ತೀನಿ ಹೊಸ ಬ್ಲಾಗ್ ಅಲ್ಲಿ. 8 ಗಂಟೆಗೆ ಲಾಟ್ಸ್ ಆಫ್ ಲವ್ ಅಂತ ಬಾಯ್ ಅಂತ ಹೇಳ್ತಾ ಬಾಯ್.